ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ತುಮಕೂರು ಜೈ ಭೀಮ್ ಜೈ ಸಂವಿಧಾನ್ ಸಂವಿಧಾನ ರಕ್ಷಣಾ ನೀಲಿ ಸೇನೆ ಎಂಬ ರಾಜ್ಯ ಸಂಘಟನೆಯ ತುಮಕೂರು ಜಿಲ್ಲಾ ಘಟಕವನ್ನು ಗಣರಾಜ್ಯೋತ್ಸವ ದಿನವಾದ ಸೋಮವಾರ 26ರಂದು ನಗರದ ಎಂಜಿ ರಸ್ತೆಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ರಾಜ್ಯಾಧ್ಯಕ್ಷರಾದ ಎಂ ನರಸಿಂಹರಾಜುರವರು ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ರವರ ನೇತೃತ್ವದಲ್ಲಿ ಉದ್ಘಾಟಿಸಲಿದ್ದಾರೆ. ಈ ಒಂದು ಸಂಘಟನೆಯು ಸರ್ವ ಜನಾಂಗಕ್ಕೆ ಸೇರಿದಂತಹ ಸಂಘಟನೆಯಾಗಿದ್ದು ಯಾವುದೇ ಜಾತಿ ಮತ ಭೇದವಿಲ್ಲದೆ ಸಂವಿಧಾನ ಸ್ನೇಹಿ ಸಂಘವಾಗಿದೆ. ಈ ಸಂಘಟನೆಗೆ ಪ್ರತಿಯೊಬ್ಬರು ನಾಗರಿಕರು ಸಹ ಸದಸ್ಯರಾಗಿ ಸೇರಬಹುದಾಗಿದೆ ಎಂದು ರಾಜ್ಯ ಸಂಘಟನಾ ಸಂಚಾಲಕರಾದ ಚಿದಾನಂದ ಮೂರ್ತಿರವರು ತಿಳಿಸಿದರು. ಈ ಉದ್ಘಾಟನಾ ಸಮಾರಂಭಕ್ಕೆ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮುಕ್ತ ಆಹ್ವಾನ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಅಂಜನಪ್ಪ, ಮುಖಂಡರುಗಳಾದ ಮುಕ್ತಿಯಾರ್ ಅಹಮದ್, ಸಾದಿಕ್, ಖುದೂಸ್ ಅಹಮದ್. ಇದು ನಮ್ಮ ಸಂವಿಧಾನ ರಕ್ಷಣೆ ನೀಲಿ ಸೇನೆ, SC ST OBC ಅಲ್ಪಸಂಖ್ಯಾತರು, ಹಿಂದುಳಿದವರು ಸಮಿತಿ, ಎಲ್ಲ ಸಮಾಜದವ್ರಿಗೂ ನ್ಯಾಯ, ಎಲ್ಲ ಸಮಾಜದವ್ರಿಗೂ ಸಮಾನತೆ ಬಗ್ಗೆ ಇದು ಈಗ 26ನೇ ತಾರೀಕಿಗೆ ಸಂವಿಧಾನದ್ದು 26ನೇ ತಾರೀಕಿಗೆ ಇನಾಗ್ರೇಷನ್. ಇದು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರನ ಸಮಾನತೆ ಕನಸು. ಎಲ್ಲ ಈ ದೇಶದ ಮೂಲ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು. ಈ ದೇಶಕ್ಕೆ ಪ್ರತಿಯೊಬ್ಬರೂ ಅವರ ಹಕ್ಕು ಪಡಿಬೇಕು ಅಂತದ್ದು ಒಂದು ಆಸೆ. ಅದು ಈ ಸಂವಿಧಾನದ ಚೌಕಟ್ಟು ಒಳಗೆ ಪ್ರತಿಯೊಬ್ಬರಿಗೂ ಒಂದೇ ಸಮಾನತೆ, ಪ್ರತಿಯೊಬ್ಬರಿಗೂ ನ್ಯಾಯಪರ ಯಾವುದೇ ಒಂದು ಅನ್ಯಾಯ ಆಗಿದ್ದು ಈ ಸಂವಿಧಾನದ ಹಕ್ಕು ಬಳಸಿ ಈಗ ಈ ದೇಶದಲ್ಲಿ ಸಂವಿಧಾನದ ತಲೆ ಮೇಲೆ ಹೊತ್ಕೊಂಡು ಸಂವಿಧಾನ ವಿಫಲಾಗಿ ಕೆಲಸ ಮಾಡೋದು ಕಂಡು ಬಂದಿದ್ದೀವಿ. ಇದಕ್ಕೆ ಎಲ್ಲ ಒಂದು ಭದ್ರತೆಯಾಗಿ ಪ್ರತಿ ಎಲ್ಲ ಸಮಾಜದವರನ್ನು ಇದಕ್ಕೆ ನ್ಯಾಯಪಡಿಸೋದು ಈ ನಮ್ಮ ಸಂವಿಧಾನ ನೀತಿ ರಕ್ಷಣಾ ಸೇನೆ SRNS ಕಮಿಟಿದು ಉದ್ದೇಶವಾಗಿದೆ.